ಹಲೋ ನಮಸ್ಕಾರ, ಸೀತಾ ಕನ್ನಡ ಲಾಗ್ಗೆ. ಇವತ್ತು ನಮ್ಮ ದೊಡ್ಡಮ್ಮಗೆ ಆರಾಮಿದ್ದಿಲ್ಲ. ನಾವು ಆಸ್ಪತ್ರೆಗೆ ಬಂದ್ವಿ, ಹೊಸಪೇಟೆಗೆ. ಬೆಳಗ್ಗೆ 5 ಗಂಟೆಗೆ ಬಂದ್ವಿ. ಬೆಳಗ್ಗೆ 5 ಗಂಟೆಗೆ ಬಂದ್ವಿ. ಹೊಸಪೇಟೆಗೆ ರೀಚ್ ಆಗಿರೋದು 6:15 ರೀಚ್ ಆಗಿದ್ವಿ. ಈಗ ಆಸ್ಪತ್ರೆಯಲ್ಲಿ ಇದ್ವಿ. ನಾನು ಡಾಕ್ಟರ್ ಬಂದಿಲ್ಲ, ವೇಟ್ ಮಾಡ್ತಾ ಇದ್ವಿ. ಹಂಗಾಗಿ ಟಿಫಿನ್ ಮಾಡೋಣ ಅಂತಂದು ಹೋಟ್ಲಿಗೆ ಬಂದಿದ್ವಿ. ಇಲ್ಲೇ ನಮ್ಮದು ಹೊಸಪೇಟೆ, ನಮ್ಮ ತಂಗಿಯರ ಊರಲ್ಲ, ಅವಳು ಕೂಡ ಬಂದಿದ್ದಾಳೆ. ಅವಳ ಮಗಳು ಮಾನ್ಯ ನೋಡಿ ಹೆಂಗಿದ್ದಾಳೆ. ಎಲ್ಲ ಟಿಫಿನ್ ಮಾಡಿದ್ವಿ, ಎಲ್ರು ಕೂಡ ಟಿಫಿನ್ ಮಾಡಿದ್ವಿ. ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಊರ ಅಂದ್ರೆ ಪೂರ ಹುಷಾರಿದ್ದಿಲ್ಲ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ಹಂಗಾಗಿ ಅಲ್ಲೇ ಇದು ಹೊಸಪೇಟೆಯಲ್ಲಿ ಅವ್ರು ತೋರ್ಸೋಳೋದು. ನಾವು ಸಿಂಗ್ನಾಳಿಂದ ಹೊಸಪೇಟೆಗೆ ಕಾರ್ ತಗೊಂಡು ಬಂದಿದ್ವಿ. ಬೆಳಗಿನ ಜಾವ 5 ಗಂಟೆಗೇನೆ ಬಂದಿದ್ವಿ ಫ್ರೆಂಡ್ಸ್. 8 ಗಂಟೆಗೆ ಡಾಕ್ಟರ್ ಬರ್ತಾರ. ನಾವು 6:15 ಇಲ್ಲಿ ರೀಚ್ ಆಗಿದ್ವಿ. ಮತ್ತೆ ಅವ್ರಿಗೆ ಭಾಳ ಆರಾಮಿದ್ದಿಲ್ಲಲ್ಲ. ಮತ್ತೆ ಟೋಕನ್ ಅಲ್ಲಿ ಫೋನ್ ಮಾಡಿದ್ರೆ ಹೇಳಿದ್ರೆ ಟೋಕನ್ ಕೊಡಲ್ಲ ಅಂತ ಫ್ರೆಂಡ್ಸ್. ಹಂಗಾಗಿ ನಾವು ಹಂಗೆ ಅಷ್ಟೊತ್ತಿಗೆ ಬಂದಿದ್ದೀವಿ ಬೆಳಗ್ಗೆ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಇದೇನು ಫಿಶ್ ಇದೆಲ್ಲ ನೋಡಿ. ಅಲ್ಲಿ ಅದನ್ನ ನೋಡಿ ಇವಳು ಮಾನ್ಯ ಆಟ ಆಡ್ತಾ ಇದ್ಲು ಫ್ರೆಂಡ್ಸ್. ಆಸ್ಪತ್ರೆಯಲ್ಲಿ ಕುಂತಿದ್ವಿ, ಡಾಕ್ಟರ್ ಬರೋತನ ವೇಟ್ ಮಾಡ್ತಾ ಇದ್ವಲ್ಲ. ಇವಳು ಆಟ ಆಡ್ತಿದ್ಲು. ನೋಡ್ತಾ ಇರ್ಬೋದು ಯಾವ ಥರ ಆಡ್ತಾಳ ಅವಳು ಅಂತಂದು. ಇದೆಲ್ಲ ತೋರ್ಸಿದ್ದು ಆಯ್ತು ಫ್ರೆಂಡ್ಸ್. ಲಾಸ್ಟ್ಗೆ ಚೆಕಪ್ ಎಲ್ಲ ಮಾಡಿಸಿದ್ವಿ, ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ಎಲ್ಲ ಟ್ಯೂಬ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಹುಷಾರಾದಾರೆ ಅಂತ ಹೇಳಿದ್ರು ಫ್ರೆಂಡ್ಸ್. ಅವರು ಸ್ವಲ್ಪ ವೀಕ್ ಇರೋದ್ರಿಂದನೇ ಆ ಥರ ಆಗಿದ್ದಾರೆ, ಎಲ್ಲ ಆರಾಮಿದ್ದಾರೆ ಅಂತಂದು ಹೇಳಿದರು. ಇಲ್ಲಿ ನಾವು ಬೇಕ್ರಿಯಲ್ಲಿ ನಮ್ಮ ಯಜಮಾನ್ರು ಟೀ ಕುಡ್ತಾ ಇದ್ರು. ನಾನು ಹನಿ ಕೇಕ್ ತೊಗೊಂಡು ನಾನು ತಿಂತಾ ಇದ್ದೆ. ತಿಂದ್ಬಿಟ್ಟು ಇವಾಗ ಹೊರಡಬೇಕು ಫ್ರೆಂಡ್ಸ್. ಅವಳು ನಮ್ಮ ತಂಗಿನೂ ಇದ್ಲಲ್ಲ, ಅವಳು ಸ್ವಲ್ಪ ಬೇಜಾರಾಗಿತ್ತು. ಇರು ಅಂತ ಹೇಳಿದ್ರು, ನಾವು ಇರಲಿಲ್ಲ. ಇದು ಆಸ್ಪತ್ರೆ ಮುಂದೆ ಇರಂತ ಹೇಳಿದ್ಲು ಫ್ರೆಂಡ್ಸ್. ನಾವು ಇರೋಕ್ಕಾಗಲಿಲ್ಲ. ಹುಡುಗರು ಸ್ಕೂಲ್ಗೆ ಹೋಗಿದ್ರಲ್ಲ, ಬಿಟ್ಟು ಬಂದಿದ್ವಿ ಬೆಳಗ್ಗೆನ. ಅಲ್ಲೇ ನಮ್ಮ ಅಮ್ಮನವ್ರ ಮನೆಯಲ್ಲಿ ನಾವು ಬಿಟ್ಟು ಬಂದಿದ್ವಿ. 5 ಗಂಟೆಗೆ ಬಂದ್ವಲ್ಲ ಬೆಳಗ್ಗೆ ಸ್ಕೂಲಿಗೆ. ಅಲ್ಲೇ ನಮ್ಮಮ್ಮನ ರೆಡಿ ಮಾಡಿ ಕಳಿಸಿದ್ದಾಳೆ ಫ್ರೆಂಡ್ಸ್. ಅವ್ರು ಹೋಗಿದ್ದಾರೆ, ನಾವು ಅಷ್ಟೇ ಬಂದಿದ್ವಿ ನಮ್ಮ ದೊಡ್ಡಮ್ಮನ ಜೋಡಿ ತೋರ್ಸೋಕ್ಕೆ. ಹಂಗೆ ಇದು ಕಂಪ್ಲಿ ಹೊಳೆ ಫ್ರೆಂಡ್ಸ್. ಕಂಪ್ಲಿ ಹೊಳೆ ಅಲ್ಲ, ನಾವು ಇಲ್ಲಿ ಮೀನು ಫ್ರೆಶ್ಶಾಗಿ ಇರ್ತವೆ ಫ್ರೆಂಡ್ಸ್. ಮೀನು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೇ ಅದೇ ಹೊಳೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಏನು ಅದೇ ಹೊಳೆ ಮೀನನ ಫ್ರೆಶ್ ಆಗಿರುತ್ತೆ. ಇಲ್ಲಿ ನಾವು ಬರೋ ಮುಂದೆನೆ ನಾವು ಒಂದು 4 kg ತೊಗೊಂಡಿವಿ ಫ್ರೆಂಡ್ಸ್ ಮೀನ. ಜಿಲೇಬಿ ಮೀನು ಅಂತಂದು. ಇನ್ನು ಯಾವ ಇದು ಫ್ರೆಂಡ್ಸ್ ಅದರ ಹೆಸರು ನನಗೆ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಇದಾವೆ ಮೀನು. ಆಲ್ರೆಡಿ ಅರ್ಧೇ ಖಾಲಿ ಆಗಿದ್ವು. ಇದೊಂದು ಯಾವ್ದು ಇದೆ ಫ್ರೆಂಡ್ಸ್, ಅದ್ರಲ್ಲಿ ಮುಳ್ಳು ಇರೋದಿಲ್ಲ ಅಂತ, ಅದನ್ನು ಚೆನ್ನಾಗಿರ್ತಂತ. ಆದ್ರೂ ನಾವು ಇದು ಏನು ಜಿಲೇಬಿ ಮೀನು ಅಂತಂದು ಅದು ನಮಗೆ ಇಷ್ಟಲ್ಲ. ಹಂಗಾಗಿ ನಾವು ಅದನ್ನೇ ತೊಗೊಂಡಿದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಥರ ಕ್ಲೀನ್ ಮಾಡೋಕ್ಕೆ ಅಮೌಂಟ್ ಅದು ಕೂಡ ಬೇರೆ ಫ್ರೆಂಡ್ಸ್. KGಗೆ 20 ರೂಪಾಯಿ ಅಂತ ಫ್ರೆಂಡ್ಸ್. ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಕಟ್ ಮಾಡಿ ಕೊಡೋಕ್ಕೆ KGಗೆ 20 ರೂಪಾಯಿ ಅವ್ರಿಗೆ ಬೇರೆ ಫ್ರೆಂಡ್ಸ್. ನಾವೆಲ್ಲ ಟೋಟಲ್ ಆಗಿ 4 kg ತೊಗೊಂಡಿದ್ವಿ. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅಲ್ಲಿ ಕಟ್ ಮಾಡ್ತಾ ಇದ್ದಾರಲ್ಲ, ಅದು ಬೇರೆ ಮೀನು. ಅದು ಆದ್ರೂ ಮುಳ್ಳು ಇರೋದಿಲ್ಲ ಅಂತನ. ಅದನ್ನು ನಾವು ಟೇಸ್ಟ್ ಮಾಡಿಲ್ಲ, ಅದು ಹೆಂಗಿರುತ್ತೆ ಏನಂತಂದು ನಾವು ತೊಗೊಂಡಿಲ್ಲ. ಅದನ್ನೇ ನಾವು ಜಿಲೇಬಿ ಮೀನನ್ನ ನಾವು ಅದೇ ಊಟ ಮಾಡೋದು ಜಾಸ್ತಿ, ಅದಕ್ಕೆ ಅಂತ ಅದನ್ನ ತೊಗೊಂಡಿದ್ವಿ. ನೋಡ್ತಾ ಇರ್ಬೋದು, ಅದು ನಮ್ದು ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ಬೇರೆಯವ್ರದ್ದು ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಜನ ನೋಡ್ತಾ ಇರ್ಬೋದು ಯಾವ ಥರ ನಿಂತಿದ್ದಾರೆ ಅಂತಂದು. ಬೆಳಗ್ಗೆ ಫ್ರೆಶ್ ಇರ್ತಾವ ಫ್ರೆಂಡ್ಸ್. ಅಲ್ಲೇ ಕೆರೆಯಲ್ಲಿ ಹಿಡಿದ ಮೀನನ್ನ ಇದು ಇಲ್ಲೇ ಮಾಡ್ತಾರೆ. ಇಲ್ಲಿ ಗಂಗೋತ್ರಿ ಆಯ್ತು, ಎಲ್ಲ ಆಯ್ತು, ಅಷ್ಟು ಇಲ್ಲಿ ಅಂತಾನೆ ಅವ್ರು ಒಯ್ತಾರೆ ಫ್ರೆಂಡ್ಸ್. ಇಲ್ಲಿ ಎನಿ ಟೈಮ್ ಮೀನು ಇರ್ತಾವ. ನೋಡ್ತಾ ಇರ್ಬೋದು, ಆಗಲೇ ಅಡ್ಡ ಸಿಳ್ಳಿ ಕಟ್ ಮಾಡಿದ್ದಾರೆ ಫ್ರೆಂಡ್ಸ್. ನಾನು ಹಿಂಗೆ ರೌಂಡಾಗಿ ಕಟ್ ಮಾಡ್ರಿ ಅಂದಕ್ಕೆ ಈಗ ಈ ಮೀನ ಆ ಥರ ಕಟ್ ಮಾಡ್ತಿದ್ದಾರೆ. ಭಾಳ ಅಂದ್ರೆ ಭಾಳ ರಶ್ ಇತ್ತು ಫ್ರೆಂಡ್ಸ್. ನಾವು ನಮ್ಮ ದೊಡ್ಡಮ್ಮಗೆ ಆರಾಮಿಲ್ಲ, ಅವ್ರು ಹಂಗೆ ಕಾರಲ್ಲಿ ಕುಂತಿದ್ರಲ್ಲ, ನಾವು ಹಂಗಾಗಿ ನಾವು ಬೇಗ ತಗೊಂಡು ಹೋಗಿದ್ವಿ.
ಇಲ್ಲೇ ತಾಮದಕ್ಕೆ ಬರ ಮಾಲ್ ಬಿಸಿಲು ಸಿಕ್ಕಿ ಬರುತ್ತೆ. ಆದಷ್ಟು ಬೇಗ ವಿಡಿಯೋ ಪೂರ್ತಿ ಮುಗಿಯತನ ನೋಡಿ ಫ್ರೆಂಡ್ಸ್ ಯಾವುದಾಯ್ತು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.